ಕರ್ನಾಟಕದ ಸಮಸ್ತ ಜನತೆಗೆ ಈ ಜಗ್ಗೇಶ್ ಮಾಡೋ ನಮಸ್ಕಾರಗಳು. ನಿಜವಾಗ್ಲೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ. ನಮ್ಮ ಝೀ ಕನ್ನಡದಲ್ಲಿ ಏನು ಕಾಮಿಡಿ ಕಿಲಾಡಿಗಳು ಬರ್ತಾ ಇದೆ ಪ್ರತಿ ಶನಿವಾರ, ಭಾನುವಾರ 9 ಗಂಟೆಗೆ ತುಂಬಾ ಅದ್ಭುತವಾದ ಕಾರ್ಯಕ್ರಮ. ನನ್ನ ಸ್ನೇಹಿತರು ಲಂಡನ್ನು, ಯುರೋಪು, ಅಮೇರಿಕಾ ಎಲ್ಲ ಕಡೆಯಿಂದ ಕಾಲ್ ಮಾಡಿ, ಜಗ್ಗೇಶ್ ಅವರೇ ಎಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ನಮ್ಮ ಬಿ ಪಿ ಶುಗರು ಎಲ್ಲ ಕಡಿಮೆ ಆಗ್ತಾ ಇದೆ ಅಂತ ಕಾಲ್ ಮಾಡ್ತಾ ಇರ್ತಾರೆ. ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ. ಈಗ 19 ಜನ ಕಾಮಿಡಿ ಕಿಲಾಡಿಗಳಿದ್ದಾರೆ. ಎಲ್ರಿಗೂ ಕೂಡ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ. ತುಂಬಾ ಅದ್ಭುತವಾದ ಕಾರ್ಯಕ್ರಮ. ನಮ್ಮ ಕಾಮಿಡಿ ಕಿಲಾಡಿಗಳು ನೀವೆಲ್ಲರೂ ಕೂಡ ನೋಡಬೇಕು. ಒಂದು ಕಾಮಿಡಿ ಕಿಲಾಡಿ ಶೋನ. ಎಲ್ರಿಗೂ ಒಳ್ಳೇದಾಗ್ಲಿ. ಆ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ. ನಮಸ್ಕಾರ. ವಾವ್! ಇದೇನಿದು ವಾಯ್ಸ್ ನೋಡಿದ್ರೆ ಜಗನಂದ್ ಬರ್ತಾ ಇದೆ, ಮುಖ ನೋಡಿದ್ರೆ ಬೇರೆ ಯಾರ್ದೋ ಕಾಣಿಸ್ತಾ ಇದೆ ಅಲ್ಲ ಅಂತ ಅನ್ಕೋತಾ ಇದ್ದೀರಾ. ಇವರು ಕಾಮಿಡಿ ಕಿಲಾಡಿಗಳು ವೇದಿಕೆಗೆ ಸೆಲೆಕ್ಟ್ ಆಗಿದ್ದಾರೆ, ಸಾಗರ್ ತುರುವೇಕೆರೆ ಅಂತ. ಸೊ ಅದ್ಭುತವಾದಂತ ಒಂದು ಮಿಮಿಕ್ರಿ ಆರ್ಟಿಸ್ಟ್. ನೀವು ನಮ್ಗೆ ಜಗ್ಗೇಶ್ ಅವ್ರ ಜೊತೆ ಮಾತಾಡ್ತಿದೀವ ಇಲ್ಲ ನಿಮ್ ಜೊತೆ ಮಾತನಾಡ್ತಿದೀವ ಅನ್ನೋ ಕನ್ಫ್ಯೂಷನ್ ಶುರು ಆಗೋಯ್ತು. ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೊ ಸಾಗರ್ ಅವರು ವೇದಿಕೆಗೆ ಮೊದಲ ಬಾರಿ ಒಂದು ಕಾಮಿಡಿ ಕಿಲಾಡಿಗಳು ವೇದಿಕೆಗೆ ಬಂದಾಗ ಹೇಗಿತ್ತು ಆ ಅನುಭವ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಜವಾಗ್ಲೂ ಕೂಡ ಅಂದ್ಕೊಂಡೇ ಇರಲಿಲ್ಲ. ಈ ಒಂದು ದೊಡ್ಡ ವೇದಿಕೆ ಹೇಳಬೇಕು ಅಂದ್ರೆ ನಗ್ಸೋದಕ್ಕೆ ಒಂದು ಅತಿ ದೊಡ್ಡ ವೇದಿಕೆ. ನಾವು ಈವೆಂಟ್ಸ್ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೆ, ಅಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಇರ್ತಾ ಇದ್ರು. ಆದ್ರೆ ಅಲ್ಲಿ ಭಯ ಆಗ್ತಾ ಇರ್ಲಿಲ್ಲ, ಮೈ ನಡುಕ ಬರ್ತಾ ಇರ್ಲಿಲ್ಲ. ಆದ್ರೆ ಈ ಒಂದು ಕಾಮಿಡಿ ಕಿಲಾಡಿ ವೇದಿಕೆ ಮೇಲೆ ಹೋದಾಗ ಅದು ಕಾಮಿಡಿಯ ಕಿಂಗ್ ಅಂತ ಹೇಳ್ಬೋದು ನಮ್ ಜಗ್ಗೇಶ್ ಅಣ್ಣ ಅವರು. ಆಮೇಲೆ ನಮ್ಮ ಭಟ್ರು, ತಾರಮ್ಮ ಇವ್ರನ್ನೆಲ್ಲ ನೋಡಿ ಮೈಯೆಲ್ಲ ನಡಗಕ್ ಸ್ಟಾರ್ಟ್ ಆಯ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಓಪಿತ್ತು, ಇಲ್ಲ ನಾನ್ ಮಾಡೋಂತ ಒಂದು ಮಿಮಿಕ್ರಿಗೆ ನಗ್ತಾರೆ, ಖುಷಿ ಪಡ್ತಾರೆ ಅಂತ. ಬಟ್ ಸೆಲೆಕ್ಟ್ ಆಗ್ತೀನಿ ಅಂದ್ಕೊಂಡಿರ್ಲಿಲ್ಲ. ಬಟ್ ಜಗಣನೇ ಬಂದು ವಿಗ್ ಹಾಕಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿದ್ದು ಲೈಫಲ್ಲೇ ಮರೆಯಕ್ಕಾಗದೇ ಇರೋಂತಹ ಒಂದು ಅದ್ಭುತವಾದ ಕ್ಷಣ ಅದು. ಓಕೆ. ಈ ಹಿಂದೆ ಏನಾದ್ರು ಜಗ್ಗೇಶ್ ಸರ್ ಅವ್ರನ್ನ ಭೇಟಿ ಆಗಿದ್ರಾ ಅಥವಾ ಇದೇ ಫಸ್ಟ್ ಟೈಮ್ ಭೇಟಿ ಆಗಿದ್ದ ನೀವು? ಜಗ್ಗೇಶ್ ಸರ್ನ ಭೇಟಿ ಆಗಿದೆ, ಬಟ್ ನಾನೆಲ್ಲೂ ಹೇಳ್ಕೊಂಡಿಲ್ಲ. ಹೆಂಗೆ ಅಂತಂದ್ರೆ ನಾನು ಒಂದು ಸುದ್ದಿವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮಾಡುವಾಗ ಅವ್ರು ಬಂದ್ರು. ನಾನಿನ್ನು ಚಿಕ್ಕ ಹುಡುಗ, 18 ವರ್ಷ. ಅಲ್ಲಿ ಒಂದು ವಾಯ್ಸ್ ಓವರ್ ಕೊಡ್ತಾ ಇದ್ದೆ ನಾನು. ಶಿವನೇ ಶಂಭುಲಿಂಗ, ಏನ್ಲ ನೀನು ನೋಡಿದ್ರೆ ಗೊತ್ತಾಗುತ್ತೆ ಕಣಪ್ಪ, ನೀನು ಯಾವ ಪಕ್ಷದವನು, ಏನು ಮಾಡ್ಕೊಂಡಿದ್ಯಾ ಅಂತ, ಏನ್ಲ ಎಂಡ ಜೋರ್ರ ಅಂತ ಒಂದು ವಾಯ್ಸ್ ಬರ್ತಾ ಇತ್ತು. ಆ ವಾಯ್ಸ್ ನಾನು ಕೊಡ್ತಾ ಇದ್ದೆ ಆ ಸುದ್ದಿವಾಹಿನಿಯಲ್ಲಿ. ಅವಾಗ ಜಗ್ಗೇಶ್ ಸರ್ ಬಂದ್ರು. ಜಗ್ಗೇಶ್ ಸರ್ ಬಂದು, ನಾನು ಸರ್ ನಮಸ್ತೆ, ನಾನು ನಿಮ್ಮೂರವನೇ, ತುರುವೇಕೆರೆಯವನು. ಹೌದಾ, ಏನ್ ಮಾಡ್ಕೊಂಡಿದ್ಯಪ್ಪ ಇಲ್ಲಿ ನೀನು? ಸರ್ ನಾನು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಓ, ಅದು ನೀನೇನ ಕೊಡೋದು? ತುಂಬಾ ಚೆನ್ನಾಗಿ ಬರುತ್ತಪ್ಪ, ನೋಡಿದೀನಿ, ನಿನ್ನ ಹೆಸರು ತುರುವೇಕೆರೆ ಅಂತ ಬರುತ್ತೆ, ಒಳ್ಳೇದಾಗ್ಲಿ ನಿನಗೆ ಅಂದ್ರು. ಸರ್ ಒಂದು ಫೋಟೋ ಕೊಡಿ ಸರ್ ಅಂದೆ. ಫೋಟೋ ಕೊಡ್ತು, ಅಷ್ಟು ದೊಡ್ಡ ಸೆಲೆಬ್ರಿಟಿ ಹತ್ರ ನಾನು ಚಿಕ್ಕ ಒಂದು ಫೋಟೋ ಕೊಡಿ ಅಂದೆ. ಹಿಂಗೆ ಹಿಡ್ಕೊಂಡ್ರು. ಇಲ್ಲಿ ಯಾಕೋ ಮುಖನೇ ಚೆನ್ನಾಗಿ ಬರ್ತಾ ಇಲ್ಲ ಕೊಣ ನಿಂದು ಅಂತೇಳಿ ಮತ್ತೆ ಆಂಗಲ್ ಚೇಂಜ್ ಮಾಡ್ಕೊಂಡು, ಬೆಳಕು ನೀಟಾಗಿ ಕಾಣತ್ತಲ್ಲ, ಹಿಂಗ್ ತಗೊಂಡ್ ಟಕ್ಕನು ಈಗ ಚೆನ್ನಾಗಿ ಬಂದಿದೆ ಹೋಗಪ್ಪ ಅಂದ್ರು. ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ನನ್ನ ಫೋಟೋ ಹೆಂಗೋ ಏನೋ ಹೋಗಂತ, ಬಟ್ ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಆ ಫೋಟೋನ ನೀಟಾಗಿ ತಗೊಳ್ಳಿ ಅಂತೇಳಿ ಅವರೇ ಟರ್ನ್ ಆಗಿ ಬೇರೆ ಕಡೆ ಕುತ್ಕೊಂಡು ಫೋಟೋ ಕೊಟ್ರಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ಅವಾಗ್ಲೇ ಅಂದ್ಕೊಂಡೆ, ಇಲ್ಲ ಒಬ್ಬ ನಟ ಆದ್ರೆ ಹಿಂಗಿರ್ಬೇಕು ಅಂತ. ಓಕೆ. ಈ ಮಿಮಿಕ್ರಿ ಅನ್ನೋ ಒಂದು ಆಸಕ್ತಿ ನಿಮ್ಗೆ ಹೆಂಗ್ ಶುರುವಾಯ್ತು ಅಂತ? ನಾನು ಸ್ಕೂಲಲ್ಲಿ ಒಂದು ನಾಟಕ ಬರುತ್ತೆ, ಉತ್ತರನ ಪೌರುಷ ಅಂತ. ಸುಮಾರು ಒಂದು 10 ಪಾತ್ರಗಳು ಬರುತ್ತೆ. ಅದನ್ನ ಏಕಪಾತ್ರ ಅಭಿನಯನ ಈ BEd ಟ್ರೈನಿಂಗ್ ಬಂದಿದ್ರಲ್ಲ ಅವರು ಮಾಡಿ ಕಳ್ಸಿದ್ರು. ಅಲ್ಲಿ ವಾಯ್ಸ್ ಚೇಂಜಸ್ ಮಾಡೋದು ಒಂಚೂರು ಬಂದಿತ್ತು. ಆದ್ರೆ ನಾನು ನಡೆಯೋ ಸ್ಟೈಲು, ಮಾತಾಡೋದೆಲ್ಲ ತುಂಬಾ ಜನ ಶಂಕರ್ ನಾಗ್ ಸರ್ ತರ ಮಾತಾಡ್ತೀಯ ನೀನು, ಹಾಗೆ ಹೀಗೆ ಅಂತಿದ್ರು. ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಅವಾಗ ಎಲ್ರು ನಮಸ್ಕಾರ, ನಾನು ನಿಮ್ಮ ಶಂಕರ್ ನಾಗ್. ನಾನು ಹೇಳೋದೊಂದೇ ಮಾತು, ಮೇಘಾಲಯದಿಂದ ಕರ್ನಾಟಕದವರೆಗೂ ನಾನಾ ತರ ಜನಗಳಿಗೆ ನಾನಾ ತರ ನೀರು ಕುಡಿಸಿರೋ ಸಿಡಿಗುಂಡು ಸಾಂಗ್ಲಿಯಾನ ಅಂತ ಅಲ್ಲಿಂದ ಶಂಕರ್ ನಾಗ್ ಸರ್ ಅವರ ಒಂದು ಧ್ವನಿ ಕಲಿತೆ. ಅದೇನೋ ಗೊತ್ತಿಲ್ಲ, ಅಲ್ಲಿಂದ ಒಂದೊಂದು ಕಲ್ತು ಇವಾಗ ಸುಮಾರು ಒಂದು 100ಕ್ಕೂ ಹೆಚ್ಚು ಧ್ವನಿಗಳನ್ನ ಮಾಡ್ತಾ ಇದ್ದೀನಿ. 100ಕ್ಕೂ ಹೆಚ್ಚು ಧ್ವನಿಗಳನ್ನ ಮಾಡ್ತೀರಾ ಅಂದ್ರೆ ಹೆಂಗೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತೀರಾ ಅಥವಾ ಯಾವ ರೀತಿ ನೀವು ಅಂದ್ರೆ ಟ್ರಾನ್ಸ್ಫಾರ್ಮ್ ಆಗ್ತೀರಾ ಧ್ವನಿಗೆ? ಅಂದ್ರೆ ಒಂದು ವಿಚಾರ ಹೇಳಲೇಬೇಕು. ಇವತ್ತು ಕರ್ನಾಟಕದಲ್ಲಿ ಮಿಮಿಕ್ರಿ ಕಲಾವಿದರು ಅಂದ್ರೆ ಬೆರಳೆಣಿಕೆ ಇದ್ದಾರೆ. ಈ ಕರ್ನಾಟಕ ಅಂದ್ರೆ ಎಲ್ಲಾ ಕಡೆನು. ಯಾಕೆ ಅಂತಂದ್ರೆ ನಿಮ್ಗೆ ಸಂಗೀತ ತಗೊಂಡ್ರೆ ಟೀಚರ್ಸ್ ಇದ್ದಾರೆ, ಡ್ಯಾನ್ಸ್ ತಗೊಂಡ್ರೆ ಟೀಚರ್ಸ್ ಇದ್ದಾರೆ, ಕರಾಟೆ, ಕುಂಫು, ನಾಟಕ, ಮತ್ತೊಂದು ಎಲ್ಲದಕ್ಕೂ ಟೀಚರ್ಸ್ ಇದ್ದಾರೆ. ಆದ್ರೆ ಮಿಮಿಕ್ರಿ ಅನ್ನೋದಕ್ಕೆ ಮಾತ್ರ ಟೀಚರ್ಸ್ ಇಲ್ಲ. ಇದೊಂಥರ ಹುಚ್ಚುತನ.
ನಾವೇ ಆಸಕ್ತಿ, ಶ್ರದ್ಧೆ, ಭಕ್ತಿ, ಯಾವ್ದೋ ಒಂದು ಪಾತ್ರದ ಬಗ್ಗೆ ನಾವು ಮಿಮಿಕ್ರಿ ಮಾಡ್ತೀವಿ ಅಂದ್ರೆ ಆ ಪಾತ್ರದ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು, ಆ ಪಾತ್ರನ ಪೂಜಿಸ್ಬೇಕು. ತುಂಬಾನೇ ಟಫ್ ಕೆಲಸ ಇದು. ಯಾಕಂದ್ರೆ ಎಲ್ಲೂ ಕ್ಲಾಸಸ್ ಇಲ್ಲ, ಹೇಳ್ಕೊಡಕ್ ಆಗಲ್ಲ. ಇವಾಗ ಈ ತರ ವಾಯ್ಸ್ ಮಾಡಿ ಅಂತ ಯಾರು ಹೇಳಕ್ ಆಗಲ್ಲ. ಬಟ್ ಒಬ್ಬ ಮಿಮಿಕ್ರಿ ಕಲಾವಿದ ಮಾಡಿರೋದನ್ನ ಇನ್ನೊಬ್ಬ ಮಿಮಿಕ್ರಿ ಕಲಾವಿದ ನೋಡ್ಕೊಂಡು ಕಲಿಬಹುದು. ಹಾಗಾಗಿ ಈ ಮಿಮಿಕ್ರಿ ಕಲಿಯೋದು ತುಂಬಾನೇ ಕಷ್ಟನೂ ಇದೆ. ಆ ಬೆರಳಿಕೆ ಜನ ಇದ್ದಾರೆ ಅಂತ ಮಿಮಿಕ್ರಿ ಕಲಾವಿದರಲ್ಲಿ. ಇಲ್ಲಿ ನನ್ಗೆ ಅವಕಾಶ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಇವಾಗ ಕಾಮಿಡಿ ಕಿಲಾಡಿಗಳು ಜರ್ನಿ ಶುರುವಾಗಿದೆ. ಸೊ ಈ ಬಗ್ಗೆ ನಿಮ್ಮ ಫ್ಯಾಮಿಲಿ ಎಲ್ಲ ಎಷ್ಟು ಸಪೋರ್ಟಿವ್ ಆಗಿದೆ ನಿಮ್ಗೆ? ತುಂಬಾನೇ ಖುಷಿಯಾಗಿದ್ದಾರೆ. ಅದು ನಮ್ಮ ಊರಲ್ಲಂತೂ ನನ್ನ ತಮ್ಮ ಇರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು, ನನ್ನ ಕಾಲೇಜ್ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು, ಲೆಕ್ಚರರ್ಸು, ಆಮೇಲೆ ನಮ್ಮ ತಂದೆ ತಾಯಿ ಅಂತೂ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಯಾಕಂದ್ರೆ ಅದೊಂಥರ ದೊಡ್ಡ ವೇದಿಕೆ ಅಲ್ಲ. ಎಲ್ರು ಕಾಮಿಡಿ ಕಿಲಾಡಿ ಅಂದ್ರೆ ಪ್ರತಿ ಮನೇಲೂ ಹಾಕೊಂಡು ನೋಡುವಂತ ಒಂದು ಅದ್ಭುತವಾದ ಶೋ. ಎಲ್ರು ನೋಡ್ತಾ ಇದ್ರಲ್ಲ, ಆ ಶೋನ ನನ್ನ ಮಗ ಬರ್ತಾನೆ ಅಂತ ಅವ್ರು ಅಂದ್ಕೊಂಡಿರ್ಲಿಲ್ಲ. ಬಟ್ ಸಡನ್ ಆಗಿ ಅವ್ರು ನೋಡಿ ತುಂಬಾನೇ ಖುಷಿ ಪಟ್ರು, ಹತ್ಕೊಂಡ್ರು. ತುಂಬಾ ಖುಷಿ ಆಯ್ತು ಕಣೋ ಅಂತ. ಅದು ತುಂಬಾ ಖುಷಿ ಆಗುತ್ತೆ. ಇನ್ ಮುಂದೆ ಒಂದು ಕಿಲಾಡಿಗಳ ಜರ್ನಿ ಶುರುವಾಗುತ್ತೆ ನಿಮ್ದು. ಸೊ ಅದಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಕಾಮಿಡಿ ಕಿಲಾಡಿಗಳು ಪ್ರತಿ ಶನಿವಾರ ಮತ್ತೆ ಭಾನುವಾರ 9 ಗಂಟೆಗೆ ಜೀ ಕನ್ನಡ ವಾಹಿನಿಯಲ್ಲಿ ಬರ್ತಾ ಇದೆ. ನೀವೆಲ್ಲರೂ ಕೂಡ ನೋಡಿ. ನಾವೆಲ್ಲರೂ ಕೂಡ ಈಗ ತಾನೇ ಅಂಬೆಗಾಲಿಡ್ತಿರುವಂತಹ ಕಲಾವಿದರು. ನಮ್ಮಲ್ಲಿ ಏನಾದ್ರೂ ಅಪ್ಪಿತಪ್ಪಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ, ನಮ್ಮನ್ನೆಲ್ಲ ಕೂಡ ಅರಸಿ, ಆರೈಸಿ, ಆಶೀರ್ವದಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಓಕೆ, ಇದನ್ನೇ ನೀವು ಬೇರೆ ಸ್ಟೈಲ್ ಅಲ್ಲಿ ಹೇಳ್ಬೇಕು. ನಿಮ್ ಸ್ಟ್ರೆಂತ್ ಏನು? ಮಿಮಿಕ್ರಿ. ಓಕೆ, ಮಿಮಿಕ್ರಿ. ಯಾರದಾದ್ರೂ ಮಿಮಿಕ್ರಿ ಸ್ಟೈಲ್ ಅಲ್ಲಿ ಹೇಳಿ ನೋಡೋಣ. ಇದು ಯಾರ ವಾಯ್ಸ್ ಅಂತ ನೀವ್ ಹೇಳ್ಬೇಕು. ನೋಡಪ್ಪ, ನೋಡಿ, ಕಾಮಿಡಿ ಕಿಲಾಡಿಗಳು ಜೀ ಕನ್ನಡ ವಾಹಿನಿಯಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ 9ಕ್ಕೆ ಬರ್ತಾ ಇದೆ. ನೀವೆಲ್ಲರೂ ಕೂಡ ನೋಡ್ಬೇಕು, ಅರಸ್ಬೇಕು, ಆರೈಸ್ಬೇಕು, ಆಶೀರ್ವದಿಸಬೇಕು. ಗೊತ್ತಾಯ್ತೆ? ಇನ್ನೊಂದು ಡೈಲಾಗ್ ಹೇಳ್ತೀನಿ. ನೋಡಪ್ಪ, ಕತ್ತಲು ಕರಡಿಗೆ ಜಾಮೂನು ಸಖತ್ತಾಗವಳೆ. ನೋಡಿ, ಇಂಥ ಒಂದು ಸಾಹಿತ್ಯ, ಎಂತಹ ಒಂದು ಸಾಂಸ್ಕೃತಿಕ ಸ್ಥಿತ್ಯಂತಕ್ಕೆ ಕಾರಣವಾಗ್ತಿದೆ ಅಂತ. ನಿಲ್ಸಪ್ಪ, ನಿಲ್ಸು. ಸಂಸ್ಥೆಯ ಆವರಣದಲ್ಲಿ ಇಂತಹ ಅಪವಂಶ ಕೇಳಿ ಬಂದ್ರೆ ನಿಮ್ಮ ಜಂಗಮವಾಣಿನ ಜಪ್ತಿ ಮಾಡಬೇಕಾಗತ್ತೆ. ಗೊತ್ತಾಯ್ತೆ? ಗೊತ್ತಾಯ್ತು. ಫಸ್ಟ್ ಟೈಮ್ಗೆ ನನ್ಗೆ ಗೊತ್ತಾಯ್ತು, ಬಟ್ ಅವ್ರ ಹೆಸರು ಪಟ್ ಅಂತ ನಾಲ್ಗೆಗೆ ಹೊರಳ್ತಾ ಇರ್ಲಿಲ್ಲ. ಖಂಡಿತ ಅವರೇನೆ ಪಟ್ಟ ಕನ್ನಡವನ್ನ ಸ್ಪಷ್ಟವಾಗಿ ಮಾತಾಡುವಂತ ಸುಚೇಂದ್ರ ಪ್ರಸಾದ್ ಸರ್. ರೈಟಾ? ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಇದೇ ತರ ಬಹಳಷ್ಟು ಒಂದು ಒಳ್ಳೊಳ್ಳೆ ಕಲಾವಿದರನ್ನೆಲ್ಲ ವೇದಿಕೆ ಮೇಲೆ ಜೀವಂತವಾಗಿಸಿ ಅಂತ ನಾನು ಹೇಳ್ತಾ ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ಇಂತಹ ಒಂದು ಕಲಾವಿದರನ್ನ ಒಂದು ಸಂದರ್ಶನ ಮಾಡ್ತಿರೋದು ಬಹಳನೇ ಖುಷಿ ಆಗ್ತಿದೆ. ಸಮಸ್ತ ನಾಡಿನ ಕನ್ನಡ ಜನತೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕಲಾವಿದರನ್ನ ತಮ್ಮ ಧ್ವನಿ ಮೂಲಕ ಒಂದು ಜೀವಂತವಾಗಿರಿಸುವಂತ ಒಂದು ಅದ್ಭುತವಾದಂತ ಕೆಲಸವನ್ನ ಸಾಗರ್ ತುರುವೇಕೆರೆ ಅವರು ಮಾಡ್ತಾ ಇದ್ದಾರೆ. ಕಾಮಿಡಿ ಕಿಲಾಡಿಗಳಿಗೆ ಸೆಲೆಕ್ಟ್ ಆಗಿದ್ದಾರೆ. ಅವ್ರಿಗೆ ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಅಂತ ಹಾರೈಸ್ತಾ, ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.